ಶಾಲಾ ವಾಹನ ಚಾಲಕನ ಎಡವಟ್ಟಿಂದ ಮಕ್ಕಳಿಗೆ ಸಂಕಷ್ಟ ಆಗಿದೆ. ಚರಂಡಿ ಮೇಲೆ ಶಾಲೆಯ ವಾಹನ ಹತ್ತಿಸೋದಕ್ಕೆ ಹೋದ ಚಾಲಕ, ಶಾಲಾ ವಾಹನದಲ್ಲಿದ್ದ 10 ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಚರಂಡಿಯಲ್ಲಿ ಸ್ಕೂಲ್ ವ್ಯಾನ್ ಟೈರ್ ಸಿಲುಕಿ ಪರದಾಡಿದ್ದಾರೆ ಮಕ್ಕಳು. ಬೆಂಗಳೂರಿನ ಪಣತ್ತೂರು ಕ್ರೈಸ್ಟ್ ಪಬ್ಲಿಕ್ ಶಾಲೆಯ ವ್ಯಾನ್ ಇದು. ಅದೃಷ್ಟವಶಾತ್ ಸ್ಕೂಲ್ ವ್ಯಾನ್ನಲ್ಲಿದ್ದ ಮಕ್ಕಳೆಲ್ಲ ಬಚಾವಾಗಿದ್ದಾರೆ. ಚರಂಡಿ ಮೇಲೆ ಶಾಲೆಯ ವಾಹನವನ್ನ ಹತ್ತಿಸೋದಕ್ಕೆ ಹೋದಂತಹ ಚಾಲಕ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಚರಂಡಿಯಲ್ಲಿ ಸ್ಕೂಲ್ ವ್ಯಾನ್ನ ಟೈರ್ ಸಿಕ್ಕಾಕೊಂಡಿತ್ತು. ಆ ಬಸ್ಸಿನ ಒಳಗಡೆ ಇದ್ದ ಮಕ್ಕಳು ಪರದಾಡಿದ್ದಾರೆ. 10 ಮಕ್ಕಳಿದ್ರು ಈ ಸ್ಕೂಲ್ ಬಸ್ಸಿನ ಒಳಗಡೆ. ಶಾಲಾ ವಾಹನ ಚಾಲಕನ ಎಡವಟ್ಟಿನಿಂದ ಮಕ್ಕಳು ಪರದಾಡಿರೋ ಘಟನೆ ಇದು. ಮೊನ್ನೆಯ ಒಂದು ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಇದೇ ತರ ರಸ್ತೆಯಿಂದ ಕೆಳಗಡೆ ಇಳಿದಿತ್ತು ಬಸ್ಸಿನ ಟೈರ್, ಓವರ್ಟೇಕ್ ಮಾಡೋದಕ್ಕೆ ಹೋಗಿ. ಪಕ್ಕದಲ್ಲಿರುವಂತ ಮತ್ತೊಂದು ವಿಡಿಯೋ ನೋಡ್ತಾ ಇದ್ದೀರಿ, ಇದು ಕೂಡ ಚಾಲಕನ ಎಡವಟ್ಟಿದೆ. ಚರಂಡಿಗೆ ಇಳಿದಿದೆ ಸ್ಕೂಲ್ ವ್ಯಾನ್ನ ಟೈರ್. ಈ ಬಸ್ಸಿನ ಒಳಗಡೆ ಸ್ಟೂಡೆಂಟ್ಸ್ ಇದ್ದಾರೆ. ಅದೃಷ್ಟ ಮಕ್ಕಳೆಲ್ಲ ಬಚಾವಾಗಿದ್ದಾರೆ. ಆದ್ರೂ ಒಂದಷ್ಟು ಹೊತ್ತು ಮಕ್ಕಳು ಪರದಾಡಿದ್ದಾರೆ ಸ್ಕೂಲ್ ಬಸ್ನ ಒಳಗಡೆ. ಚರಂಡಿಯಲ್ಲಿ ಸ್ಕೂಲ್ ವ್ಯಾನಿನ ಟೈರ್ ಸಿಕ್ಕಾಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಬ್ಯಾಕ್ ಟು ಬ್ಯಾಕ್ ಇಂಥ ಪ್ರಕರಣಗಳಾಗ್ತಾ ಇದೆ. ಮೊನ್ನೆದು ಕೂಡ ಒಂದು ವಿಡಿಯೋ ನಾವು ನೋಡ್ತಾ ಇದೀವಿ, ರಸ್ತೆಯಿಂದ ಕೆಳಗಡೆ ಸ್ಕೂಲ್ ವ್ಯಾನ್ನ ಟೈರ್ ಇಳಿದಿತ್ತು. ಬಸ್ನಲ್ಲಿ ಇಷ್ಟು ಮಕ್ಕಳಿದ್ದಾಗ್ಲೂ ಕೂಡ ಯಾಕೆ ಚಾಲಕರು ಒಂದ್ ಸ್ವಲ್ಪ ಕೇರ್ ತಗೊಳ್ಳಲ್ಲ, ಯಾಕೆ ಜಾಗ್ರತೆ ವಹಿಸಲ್ಲ? ಏನಾದ್ರೂ ಅಪಾಯ ಆದ್ರೆ ಯಾರು ಜವಾಬ್ದಾರಿ? ಶ್ವೇತಾ, ಹೌದು, ಏನು ಚಾಲಕರ ಒಂದು ನಿರ್ಲಕ್ಷ್ಯ ಅಂತಲೇ ಹೇಳಬಹುದು. ಇಲ್ಲಿ ಬೆಳಗ್ಗೆ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಪಣತ್ತೂರ್ನ ಬೆಳಗೆರೆಯಲ್ಲಿ ನಾವು ಇತ್ತೀಚೆಗಷ್ಟೇ ಒಂದು ಗುಂಡಿಗೆ ಸ್ಕೂಲ್ ವ್ಯಾನ್ ಬಿದ್ದಿರುವಂತದ್ದನ್ನು ಕೂಡ ನೋಡಿದ್ವಿ. ಅದಕ್ಕೆ ಹೊಂದಿಕೊಂಡಿರುವಂತಹ ರೋಡ್ ನಲ್ಲಿ ಘಟನೆ ನಡೆದಿರುವಂತದ್ದು. ಬೆಳಗ್ಗೆ ಆದ್ರೆ ಇದು ಚಿಕ್ಕದು ಸ್ಕೂಲ್ ವ್ಯಾನ್. ಈ ಸ್ಕೂಲ್ ವ್ಯಾನ್ ಅಲ್ಲಿ ಸುಮಾರು 8 ರಿಂದ 9 ಮಕ್ಕಳನ್ನ ತುಂಬಿಕೊಂಡು ಹೋಗ್ತಾ ಇದ್ದಂತಹ ವ್ಯಾನ್. ಈ ಸಂದರ್ಭದಲ್ಲಿ ಆತ ಏನು ಚರಂಡಿಯ ಮೇಲೆ ಹತ್ತೋದಿಕ್ಕೆ ಅಂತೇಳಿ ಮುಂದಾಗಿದ್ದಾನೆ. ಆಗ ಚರಂಡಿಗೆ ಹಾಕಿರುವಂತಹ ಏನು ಸ್ಲ್ಯಾಬ್ ಏನಾಗಿತ್ತು ಅದು ಫುಲ್ ಓಪನ್ ಆಗಿತ್ತು. ಅದನ್ನು ಕೂಡ ಆತ ನೋಡದೆ ಏನು ಓವರ್ಟೇಕ್ ಮಾಡ್ಕೊಂಡು ಆತ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದ ಅನ್ನುವಂಥದ್ದು. ಇದು ನೇರವಾಗಿ ಆತ ಯಾರೋ ಸ್ಕೂಲ್ ಡ್ರೈವರ್ ಏನಿರ್ತಾನೆ ಆತನ ನಿರ್ಲಕ್ಷ್ಯವೇ ಇದು ಕಾರಣ ಅನ್ನುವಂಥದ್ದು ಇಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ಅಷ್ಟು ಸೈಡ್ ಇಂದ ಆತ ಹೋಗಿದ್ದಾನೆ. ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಸ್ಕೂಲ್ ವ್ಯಾನು ಒಂದಷ್ಟು ರೂಲ್ಸ್ ಗಳಿರ್ತವೆ, ಯಾವ ರೀತಿ ಹೋಗ್ಬೇಕು, ಎಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಮತ್ತೆ ಯಾವ ರೀತಿ ಏನು ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಮಕ್ಕಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ತನ್ನ ಗಮನದಲ್ಲಿ ಇಟ್ಟುಕೊಳ್ಳದೆ ತಾನು ಏಕಾಏಕಿ ಈ ಚರಂಡಿ ಮೇಲೆ ಹತ್ತೋದಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ಲ್ಯಾಬ್ ಓಪನ್ ಆಗಿರುತ್ತೆ. ಸ್ಲ್ಯಾಬ್ ಒಳಗಡೆ ಒಂದ್ ಚಕ್ರ ಸಿಲುಕಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳು ಎಲ್ಲರೂ ಕೂಡ ಹೆದರ್ಕೊಂಡು ಏನಾಯ್ತು ಅಂತ ಇಣಿಸಿ ನೋಡುವಂತದ್ದು ಕೂಡ ದೃಶ್ಯ ಕೂಡ ಅದರಲ್ಲೇ ಇದೆ. ಆ ಎಲ್ಲಾ ದೃಶ್ಯವನ್ನು ಕೂಡ ನಾವು ಅಲ್ಲಿ ನೋಡ್ತೀವಿ ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕಂದ್ರೆ ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗುವಂತಹ ಎಕ್ಸಾಮ್ ಕೂಡ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಭಯ ಆಗಿದೆ. ಇದು ಪಣತ್ತೂರಿನ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ನಲ್ಲಿ ನಡೆದಿರುವಂತಹ ಘಟನೆ. ಇದ್ರ ಬಗ್ಗೆ ಸ್ಕೂಲ್ ವ್ಯಾನ್ ನ ಯಾರ್ಯಾರು ಡ್ರೈವರ್ಗಳಿರ್ತಾರೆ ಅವ್ರಗಳಿಗೆ ಒಂದಷ್ಟು ಮಾಹಿತಿಯನ್ನ ಮುಂಚಿತವಾಗಿಯೇ ಕೊಡ್ತಾರೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ. ಇದ್ರ ಬಗ್ಗೆ ಕೂಡಲೇ ಸಂಬಂಧಪಟ್ಟವರು ಕೂಡ ಅಂದ್ರೆ ಸ್ಕೂಲ್ ಆಡಳಿತ ಮಂಡಳಿ ಕೂಡ ಒಂದಷ್ಟು ಅವರಿಗೆ ಮಾತುಗಳನ್ನ ಹೇಳಬೇಕು. ಹೀಗೆ ಬರಬೇಕು, ಮಕ್ಕಳನ್ನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಹೇಗೆ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಮತ್ತೊಮ್ಮೆ ಅವರಿಗೆ ಹೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದು ಮತ್ತೆ ನಿರ್ಲಕ್ಷ್ಯ ಖಂಡಿತ ಮಮತಾ, ಇದ್ರ ಬಗ್ಗೆ ಕಾಳಜಿ ಅಂತೂ ತಗೊಳ್ಳೇಬೇಕು ಶಾಲೆ ಆಡಳಿತ ಮಂಡಳಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.